ಇರುವಾಗ ಎಷ್ಟು ಜಗಳಗಳು ಬರ್ತಾವೋ, ಎಷ್ಟು ಸಮಸ್ಯೆಗಳು ಬರ್ತಾವೋ, ಎಷ್ಟು ಹೋರಾಟಗಳು ಬರ್ತಾವೋ, ಎಷ್ಟು ನಾವು ಅಂದುಕೊಳ್ಳಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಮ್ಮನ್ನು ಹಾದು ಹೋಗುತ್ತೋ, ಹಾಗೆ ಪವಿತ್ರಾತ್ಮನು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲದೆ ಇರುವಾಗ ಅನೇಕ ಸಮಸ್ಯೆಗಳು ಬರ್ತವೆ. ಅವು ಬಂದರೂ ಕೂಡ ಜಯಿಸಬೇಕಂದ್ರೆ ನಿನ್ನಲ್ಲಿ ಯಾರಿರಬೇಕು? ಪವಿತ್ರ ಆತ್ಮನಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪವಿತ್ರಾತ್ಮನು ಇಲ್ಲ ಅಂದರೆ ನಾವು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಬರ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಯಾವುದಕ್ಕೆ ಸಾದೃಶ್ಯ ಅಂದರೆ, ಪವಿತ್ರಾತ್ಮನು ನಮ್ಮಲ್ಲಿ ಇರುವುದಾದರೆ ಕೆಟ್ಟದ್ದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಹೃದಯದಲ್ಲಿ ಕೆಟ್ಟದಿದೆ ಅಂದರೆ, ಕೆಟ್ಟದ್ದನ್ನು ನಿನ್ನ ಹೃದಯದಲ್ಲಿ ನೀನು ವಾಸ ಮಾಡಲಿಕ್ಕೆ ಸ್ಥಳವನ್ನು ಕೊಟ್ಟಿದೆಯಂದರೆ, ನೀನು ಮಾಡುವಂಥದ್ದೆಲ್ಲ ಕೂಡ ಕೆಟ್ಟದೆ, ನೀನು ಯೋಚನೆ ಮಾಡುವುದೆಲ್ಲ ಕೂಡ ಕೆಟ್ಟದೆ, ನೀನು ಮಾತಾಡುವುದೆಲ್ಲ ಕೂಡ ಕೆಟ್ಟದೆ. ಅದಕ್ಕಾಗಿ ಒಬ್ಬ 2-3 ಭಕ್ತರನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶದ್ರಕ್, ಮೇಷಕ್, ಅಬೇದ್ನಗೋ ಅವರು 3 ಒಂದೇ ಮಾತಿನ ಮೇರೆಗಿದ್ರ, ಬೇರೆ ಬೇರೆ ಮಾತಿನಲ್ಲಿದ್ರ? ಒಂದೇ ಮಾತಿನಲ್ಲಿ ಇದ್ರು. ಶದ್ರಕ್, ಮೇಷಕ್, ಅಬೇದ್ನಗೋ ಅರಣ್ಯದಲ್ಲಿ ಕಳಿಸಿದ್ರಲ್ಲ. ನೀವು ಇಲ್ಲೇ ಇದ್ದೀರಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಅರಣ್ಯದಲ್ಲಿ ಕಳಿಸಿ ಹಾಲು ಜೇನು ಹರಿಯುವಂಥ ಸ್ಥಳದಲ್ಲಿ ಶದ್ರಕ್, ಮೇಷಕ್ನನ್ನ ದೇವರ ಆತ್ಮನ ಕಳಿಸಿದ. ಎಷ್ಟು ಜನ ಕರೆಕ್ಟ್ ಅಂತೀರಾ? ತಪ್ಪ ಅನ್ನೋರು ಎಷ್ಟು ಜನ? ತಪ್ಪ? ನಾನು ತಪ್ಪು ಹೇಳಿಲ್ಲ, ಆದರೆ ನೀವು ಇಲ್ಲೇ ಇದ್ದೀರಾ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಆಸ್ಪತ್ರೆಗೆ ಹೋದ್ಮೇಲೆ ಜ್ವರ ಬಿಡ್ತಾ ಇಲ್ಲ ಅಂದರೆ ಏನು ಮಾಡ್ತಾರೆ? ಬ್ಲಡ್ ಚೆಕಪ್ ಮಾಡ್ತಾರೆ. ಹಂಗೆ ನಿಮ್ಮನ್ನು ಜೀವ ಚೆಕಪ್ ಮಾಡ್ತಾ ಇದ್ದೀನಿ ನಾನು. ಹಲ್ಲೆಲೂಯಾ. ಜೀವಂತವಾಗಿ ಇಲ್ಲಿದ್ದೀರಾ ಇಲ್ಲ ಶಾರೀರಿಕವಾಗಿದ್ದೀರಾ ಅಂಥೇಳಿ ಚೆಕಪ್ ಮಾಡ್ತಾ ಇದ್ದೇನೆ. ಆದರೆ ನೀವು ನನ್ನ ಚೆಕಪ್ನಲ್ಲಿ ಯಾವ ರಿಮಾರ್ಕ್ ಇಲ್ಲದಂತೆ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಕೂಡ ತೊಂದರೆ ಬಂದಿಲ್ಲ. ಆದರೆ ದೇವರ ಆತ್ಮನು ನಮ್ಮಲ್ಲಿರುವುದಾದರೆ, ಶದ್ರಕ್, ಮೇಷಕ್, ಅಬೇದ್ನಗೋ ಹಾಲು ಜೇನು ಹರಿಯುವಂಥ ದೇಶದಲ್ಲಿ ಹೋಗಿಲ್ಲ. ದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕಲಿಕ್ಕೆ ರಾಜನ ಒಂದು ಅಧಿಕಾರ ಅಲ್ಲಿ ನಡೆಯಿತು. ರಾಜನ ಒಂದು ಏನಾಯ್ತಲ್ಲಿ, ರಾಜನ ದಂಡನೆ ಕೂಡ ಅಲ್ಲಿ ಗುರಿ ಎಲ್ಲದಕ್ಕೂ ಸಿದ್ಧವಾಗಬೇಕಂತೇಳಿ ರಾಜ ಆಜ್ಞೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನಗೋ ಅವರು 3 ಒಬ್ಬರ ಮಾತು ಒಬ್ಬರು ಕೇಳಲಿಲ್ಲ ಅಂದರೆ ಅವರು 3 ದಿಕ್ಕಿಗೆ ಹೋಗಬೇಕಾಗಿತ್ತು. ಆದರೆ ಅವರ 3ರಲ್ಲಿ ದೇವರಾತ್ಮನು ಅವರ ಹೃದಯದಲ್ಲಿ ವಾಸ ಮಾಡಿದ್ದಕ್ಕಾಗಿ ಅವರು ಏನೇ ಮಾಡಿದ್ರು, ಏನೇ ಹೇಳಿದ್ರು, ಅವರ ಹೃದಯದಲ್ಲಿ ಒಂದಿತ್ತು: ದೇವರ ಮಾತಿಗೆ ನಾವು ಮೀರಬಾರದು, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು, ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು, ದೇವರು ಏನು ಹೇಳ್ತಾನೋ ಅದನ್ನು ಮಾತ್ರ ನಾವು ಕೇಳಬೇಕು. ರಾಜ ಏನು ಹೇಳಿದ್ರು ಕೂಡ ನಾವು ಅದಕ್ಕೆ ಅಡ್ಡ ಬೀಳಬಾರ್ದು, ಅದನ್ನು ನಾವು ನಮಸ್ಕರಿಸುವುದಿಲ್ಲ ಅಂತೇಳಿ ಏನು ಮಾಡಿದ್ರು ಅವರು? ಶಾಸನಕ್ಕೆ ರುಜುವಾದದ್ದು. ಅದು ಎಂಥ ದೊಡ್ಡ ವ್ಯಕ್ತಿ ಹೇಳಿದ್ರು ಕೂಡ ನಾವು ತಲೆ ಬಾಗಿಸುವುದಿಲ್ಲ. ಆದರೆ ನಿನ್ನ ಆತ್ಮವನ್ನು ನಾವು ನೋಯಿಸದಂತೆ ಪವಿತ್ರಾತ್ಮನನ್ನು ನಾವು ಹೊಂದಿದವರಾಗಿ, ಪವಿತ್ರಾತ್ಮ ಭರಿತರಾಗಿ, ನಮಗೆ ಎಷ್ಟೇ ಕಷ್ಟ ಬಂದರೂ, ಏನೇ ಮಾಡಿದರೂ, ಬೆಂಕಿಯಲ್ಲಿ ಹಾಕ್ಲಿ, ದಗದಗನೆ ಉರಿಯುವಂಥ ಬೆಂಕಿಯ ಕೆಂಡದ ಮೇಲೆ ಹಾಕ್ಲಿ, ಎಲ್ಲಿ ಹಾಕಿದ್ರು ಕೂಡ ನಾವೇನು ಮಾಡಲ್ಲ, ಯಾವ ದೇವರಿಗೂ ನಾವು ಅಡ್ಡ ಬೀಳಲ್ಲ. ಹಲ್ಲೆಲೂಯಾ. ಅವರಲ್ಲಿ ಒಂದೇ ಮಾತು, ಒಂದೇ ಮನಸ್ಸು, ಒಂದೇ ಏಕಾಗ್ರತೆ ಇದ್ದದಕ್ಕಾಗಿ ಅವರು 3 ಮಾಡಿದಂಥ ಪ್ರಾರ್ಥನೆ ಆ ದಗದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕಿದರೂ ಕೂಡ ಅವರ ಕೂದಲು ಸುಟ್ಟೋಗಿಲ್ಲ, ಅವರ ಚರ್ಮ ಸುಟ್ಟೋಗಿಲ್ಲ, ಅವರಿಗೆ ಯಾವ ಹಾನಿ ಆಗದಂತೆ 4ನೇ ವ್ಯಕ್ತಿ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರಿಗೆ ಬಂದಂಥ ಆಪತ್ತಿನಿಂದ ದೇವರು ಹೊರಗಡೆ ತೆಗೆದುಕೊಂಡು ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಮ್ಮ ಆತ್ಮ ಹೇಗಿದೆ ಗೊತ್ತಾ? ಯಾರು ಹೆಂಗೆ ಹೇಳ್ತಾರೋ ಹಂಗೆ, ಯಾರೇನು ಮಾತಾಡ್ತಾರೋ ಅವ್ರ ಜೊತೆ ಇಲ್ದಾಗ ನಾವು ಹಂಗೆ ಮಾತಾಡ್ತೇವೆ. ಆದರೆ ದೇವರ ಆತ್ಮನಿದ್ರೆ ಹಂಗೆ ಮಾತಾಡಲ್ಲ. ದೇವರ ಆತ್ಮನಿರುವುದಾದರೆ ನೇರ, ನಿರಂತರ
ದಿಟ್ಟವಾಗಿ ಆತನು ನೇರವಾಗಿ ಮಾತಾಡ್ತಾನೆ. ಪವಿತ್ರಾತ್ಮನು ಅಂಕಡೊಂಕವಾಗಿ ಮಾತಾಡುವಂಥ ವ್ಯಕ್ತಿಯಲ್ಲ, ಅಂಕಡೊಂಕವಾಗಿ ನೋಡುವಂಥ ವ್ಯಕ್ತಿಯಲ್ಲ, ಅಂಕಡೊಂಕವಾಗಿ ಆಲೋಚನೆಯನ್ನು ಮಾಡುವುದಿಲ್ಲ, ನೇರವಾಗಿ ಆಲೋಚನೆಯನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4 ಜನ, 3 ಹಾಕಿದರೆ ಆ ಬೆಂಕಿಯಲ್ಲಿ 4 ಜನ ಕಾಣ್ತಾ ಇದ್ದಾರೆ. ಯಾರಿರ್ಬೋದು 4ನೇ ವ್ಯಕ್ತಿ? 4ನೇ ವ್ಯಕ್ತಿ ಯೇಸು ಸ್ವಾಮಿ ಅಂತ ನಾವು ಅಂದುಕೊಳ್ತೇವೆ. ಅವರು 3ಗಿಂತ ಫಸ್ಟು ಯೇಸು ಸ್ವಾಮಿ ತನ್ನ ಆತ್ಮವನ್ನು ಕಳಿಸಿ ಆ 3ರನ್ನು ದಗದಗನೆ ಉರಿಯುವಂಥ ಬೆಂಕಿಯಿಂದ ಹೊರಗಡೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಿನ್ನ ಮಾತು, ದೇವರ ಆತ್ಮನ ಮಾತು ಒಂದೇ ಆಗಿರುವುದಾದರೆ ಆ ಶದ್ರಕ್, ಮೇಷಕ್, ಅಬೇದ್ನಗೋ ಯಾವ ರೀತಿಯಾಗಿ ಬೆಂಕಿಯ ಒಳಗಡೆಯಿಂದ ಯಾವ ಹಾನಿ ಆಗದಂತೆ ಹೊರಗಡೆ ಬಂದಿದ್ದಾರೋ, ಹಾಗೆ ನಿನಗೆ ಬರುವಂಥ ಎಲ್ಲ ಕೇಡಿನಿಂದ, ಎಲ್ಲ ಸಮಸ್ಯೆಗಳಿಂದ ದೇವರ ಆತ್ಮನು ಹೊರಗಡೆ ತರಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಏನಿರಬೇಕು? ಯೇಸು ಇರಬೇಕು. ಯೇಸು ಬಂದಾದ್ಮೇಲೆ ಏನಿರಬೇಕು ನಮ್ಮ ಹೃದಯದಲ್ಲಿ? ಪವಿತ್ರಾತ್ಮನಿಗೆ ಸ್ಥಳವನ್ನು ಕೊಡಬೇಕು. ಪವಿತ್ರಾತ್ಮ ಇಲ್ಲ ಅಂದರೆ ನಾವು ಮಾಡುವಂಥದ್ದೆಲ್ಲ ವೇಸ್ಟ್, ವ್ಯರ್ಥ. 24 ತಾಸು ಪ್ರಾರ್ಥನೆ ಮಾಡಿದ್ರು ವೇಸ್ಟು, 21 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ವೇಸ್ಟು, ಇನ್ನು 101 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ವೇಸ್ಟ್. ಯಾರಿರಬೇಕು? ಪವಿತ್ರ ಆತ್ಮ ಇರುವುದಾದರೆ ನೀನು ಎಲ್ಲಿ ಮೊಣಕಾಲಾಗ್ತೀಯೋ ಅಲ್ಲಿ ದೇವರ ಆತ್ಮನು ನಿನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನಗೋರು ಅವರ ಜೀವಿತದಲ್ಲಿ ದೇವರಿಗೂ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ದೇವರ ಜೊತೆಯಲ್ಲಿ ಅವರು ಮಾತಾಡಿದ್ದಕ್ಕಾಗಿ, ಅವರ ಜೊತೆಯಲ್ಲಿ ದೇವರು ಮಾತಾಡಿದ್ದಕ್ಕಾಗಿ, ಅವರು ಏನೇ ಸಮಸ್ಯೆ ಬಂದರೂ ಅವರು ದೇವರ ಆತ್ಮನು ಕಳೆದುಕೊಳ್ಳದೆ ದೇವರ ಆತ್ಮನನ್ನು ಹೊಂದಿಕೊಂಡು ನಡೆದಿದ್ದಕ್ಕಾಗಿ ದೇವರ ಆತ್ಮನು ಅವರ ಜೀವಿತದಲ್ಲಿ ದೊಡ್ಡ ಆಪತ್ತಿನಿಂದ ಹೊರಗಡೆ ತರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ.